ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶುಭಾಸ್ ಕಿಚನ್. ಬನ್ನಿ ಇವತ್ತು ನಾವು ನಿಮಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಹಾಗೆ ಶೇಂಗಾ ಚಟ್ನಿ ಪುಡಿ ಹೇಗೆ ಮಾಡಿ ಇಟ್ಕೊಳೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ. ತುಂಬಾ ಟೇಸ್ಟಿಯಾಗಿದೆ, ತಿಂತಾಯಿದ್ರೆ ಇನ್ನೂ ಒಂದೆರಡು ತಿನ್ನಬೇಕು ಅನಿಸುತ್ತೆ. ಹಾಗೆ ಇದನ್ನು ತುಂಬ ದಿವಸ ಸ್ಟೋರ್ ಮಾಡಿ ಇಟ್ಕೊಬೋದು. ತುಂಬ ದಿವಸ ಅಂತಂದರೆ ಜಾಸ್ತಿ ದಿವಸ ಮಾಡಿಟ್ಕೊಂಡ್ರು ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ, ಟೇಸ್ಟ್ ಕೂಡ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಒಂದು 15ರಿಂದ 20 ದಿವಸ ಇಟ್ಕೊಳೋ ರೀತಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ, ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್, ಹೊಸ್ದಾಗಿ ಮಾಡ್ತಾ ಇರೋ ನ್ಯೂ ಯೂಟ್ಯೂಬರ್ಸ್ಗೆ ದಯವಿಟ್ಟು ನೀವು ಎನ್ಕರೇಜ್ ಮಾಡಬೇಕು. ಹಾಗೆ ನಮಗೂ ನೀವು ಏನಾದರೂ ಕಾಮೆಂಟ್ ಮೂಲಕ ತಿಳಿಸ್ಬೇಕು ಅಂತಂದರೆ ತಿಳಿಸಿದ್ರೆ ನಮಗೂ ಕೂಡ ಮತ್ತೆ ನೆಕ್ಸ್ಟ್ ಬೇರೆ ವೀಡಿಯೋಸ್ ಹಾಕೋದಕ್ಕೆ ಒಂದು ಮೋಟಿವೇಶನ್ ಆಗುತ್ತೆ. ನೀವೇ ಏನು ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂತಂತಂದರೆ ನಾವು ಮುಂದೆ ನಿಮ್ಗೆ ವೀಡಿಯೋ ಮಾಡಿ ತೋರಿಸೋದು ಹೇಗೆ ಹೇಳಿ? ನಮಗೂ ಒಂದು ಸ್ವಲ್ಪ ಎನ್ಕರೇಜ್ಮೆಂಟ್ ಇರಬೇಕಲ್ವಾ. ನಮಗೂ ವೀವರ್ಸ್ ಇದ್ದಾರೆ, ನಮ್ಮನ್ನು ಕೆಲವೊಂದು ಅಡುಗೆಗಳನ್ನ ಮಾಡಿ ತೋರಿಸಿ ಅಂತ ಕೇಳ್ತಾ ಇದ್ದಾರೆ ಅಂತಂತಂದ್ಬಿಟ್ಟು ನಮಗೂ ಕೂಡ ಅನಿಸಿದ್ರೇ ನಾವು ಮಾಡೋದಕ್ಕೆ ಇಷ್ಟ ಆಗೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೇನು ಅನಿಸುತ್ತೋ ಅದನ್ನು ನೀವು ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಏನು ಅಂತಂತಂದ್ಬಿಟ್ಟು ತಿಳಿಸೋದನ್ನು ಮಾತ್ರ ಬರಿಬೇಡಿ. ಮೊದಲಿಗೆ ನಾನು ಶೇಂಗಾ ಚಟ್ನಿ ಪುಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಒಂದು ಬೌಲಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 1/4 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಬೆಳ್ಳುಳ್ಳಿ, ಹಾಗೆ ಅಚ್ಕಾರದ ಪುಡಿ, ಎಣ್ಣೆ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತಂತಂದ್ಬಿಟ್ಟು ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಮೊದಲಿಗೆ ಒಂದು ಬಾಣಲಿ ತೊಗೊಂಡು ಸ್ಟವ್ ಆನ್ ಮಾಡಿಕೊಂಡು, ನಾನು ಒಂದು ಬೌಲ್ ಹೇಳಿದ್ನಲ್ಲ, ಒಂದು ಬೌಲ್ ಮಾತ್ರನೇ ತೊಗೊಂಡಿದ್ದೀನಿ ನಾನು. ನೀವು ಬೇಕಿದ್ರೆ ಇನ್ನೂ ಎಕ್ಸ್ಟ್ರಾ ತೊಗೊಳ್ಬೋದು, ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ಕಡಲೆ ಬೀಜನ ನೀಟಾಗಿ ಕಡಿಮೆ ಉರಿ ಇಟ್ಕೊಂಡು ಸ್ವಲ್ಪ ಸಿಪ್ಪೆ ಬಿಡೋ ಹಾಗೆ ಉರಿಕೊಳ್ಬೇಕು ನೀಟಾಗಿ. ಸಿಪ್ಪೆ ಬಿಡೋ ಥರ ಹುರ್ಕೊಬೇಕು. ಯಾಕೆ ಅಂತಂದರೆ ಆ ಸಿಪ್ಪೆ ಎಲ್ಲ ನೀಟಾಗಿ ಹೋಗ್ಬೇಕಲ್ವಾ. ಮತ್ತು ಅದು ಜಾಸ್ತಿ ದಿವಸ ಇಟ್ಕೊಂಡ್ರೂ ಕೂಡ ಒಂಥರ ಗೂಡು ಕಟ್ಟೋದು ಇಲ್ಲ ಒಂದು ಸ್ವಲ್ಪ ಹಾಳಾಗೋ ರೀತಿ ಆಗಬಾರ್ದು ಅಂತಂದರೆ ನೀಟಾಗಿ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಉರಿಬೇಕು ಕಡಲೆ ಬೀಜನ. ಹಾಗೆ ಕಡಲೆ ಬೀಜ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಡಯಟ್ ಮಾಡೋರು ಕೂಡ ತಿನ್ಬೋದು ಇದನ್ನು. ಇಡ್ಲಿ ಬಿಸಿ ಬಿಸಿ ತಟ್ಟೆ ಇಡ್ಲಿಗೂ ಕೂಡ ಹಾಕ್ಕೊಂಡು ತಿಂತಾಯಿದ್ರೆ ತುಪ್ಪ ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಜೋಳದ ರೊಟ್ಟಿಗೆ ನಮ್ಮ ಉತ್ತರ ಕರ್ನಾಟಕದ ಸೈಡು ಫೇಮಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಚಟ್ನಿ ಪುಡಿನ ಮಾಡಿ ಒಂದು ಗಾಜಿನ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿಕೊಂಡು ನೀವು ಫ್ರಿಜ್ನಲ್ಲಿ ಇಟ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಸಿಪ್ಪೆ ಎಲ್ಲ ಪಟ ಪಟ ಅಂತ ಒಡ್ಕೊಂಡು ಓಪನ್ ಆಗಬೇಕು, ಆ ರೀತಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದು ಸಿಪ್ಪೆನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸಿಪ್ಪೆನ ಕ್ಲೀನ್ ಮಾಡಿಕೊಂಡು ಇದನ್ನು ಸೇರಿಸ್ಕೊತಾ ಇದ್ದೀನಿ ಜಾರಿಗೆ. ಹಾಗೆ ಇವಾಗ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಒಂದು 15 ಎಸಳು ಸಣ್ಣದು. ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಹಾಗೆ ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ. ಹಾಗೆ ಇದಕ್ಕೆ ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ನಾನು 3 ಟೇಬಲ್ ಸ್ಪೂನ್ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಕಲರ್ ಚೆನ್ನಾಗಿರೋದು ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಆಯಿಲ್ನ ಕೂಡ, ಯಾವುದಾದ್ರೂ ಸರಿನೇ, ಮನೇಲಿ ಯೂಸ್ ಮಾಡೋವಂಥ ಆಯಿಲು, ಅಡುಗೆಗೆ ಯೂಸ್ ಮಾಡೋವಂಥದ್ದು 1.5 ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸಿನಲ್ಲಿ ಫುಲ್ಲು ನುಣ್ಣಗೆ ಹಾಕಬಾರ್ದು, ಸುಮ್ಮನೆ ತರಿಯಾಗಿ ಒಂದು 2-3 ರೌಂಡ್ ಆಡಿಸ್ಬೇಕು. ನೋಡ್ತಾ ಇದ್ದೀರಲ್ಲ, ಇಷ್ಟು ಮಾತ್ರ ತರಿಯಾಗಿದ್ದರೆ ಸಾಕು. ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋ ಚಟ್ನಿ ಪುಡಿ ರೆಡಿಯಾಗಿ ಹೋಯಿತು, ಸಖತ್ತಾಗಿರುತ್ತೆ. ಹಾಗೆ ಇದಕ್ಕೆ ಇವಾಗತ್ತು ನಾವು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲಿ ತೊಗೊಂಡು ನೀರು ಕಾಯೋದಕ್ಕೆ ಇಟ್ಕೊಳ್ಳಿ. ಅದರಲ್ಲಿ ನಾನಿವಾಗ ತೋರಿಸ್ತಾ ಇರೋ ಅಂಥ ನೀರು ಹಾಕ್ತಾ ಇರೋ ಬೌಲಲ್ಲಿ ನಾನು 1 ಬೌಲಷ್ಟು ಹಸಿಟ್ಟನ್ನ ತೊಗೊಂಡಿದ್ದೀನಿ. 1.5 ಬೌಲಷ್ಟು ಹಸಿಟ್ಟು ತೊಗೊಂಡಿದ್ದೀನಿ. ನಾನಿವಾಗ ಇದಕ್ಕೆ 3 ಬೌಲಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಇವಾಗ ಹಸಿಟ್ಟಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ನೀರು ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗೋದಕ್ಕೆ ಮುಂಚೆನೇ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂದರೆ ಹಸಿಟ್ಟು ಹಾಕಿದಾಗ ತಳ ಅಂಟ್ಕೊಂಡೇ ಇರಲಿ, ನೀಟಾಗಿ ಬಿಡಲಿ ಅಂತಂತಂದ್ಬಿಟ್ಟು. ಹಾಗೆ ರೊಟ್ಟಿ ಕೂಡ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ನಾನು ನೀರಿಗೆನೇ ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ನೀರು ಕುದೀತಾ ಇದೆ. ಈ ಟೈಮ್ನಲ್ಲಿ ನಾವು ಅಕ್ಕಿ ಹಿಟ್ಟು ಏನು ತೊಗೊಂಡಿದ್ದೀವಿ ಅದನ್ನು
ಹಾಕ್ಕೊಂಡು ನೀಟಾಗಿ ಗಂಟಿಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಕಡಿಮೆ ಉರಿ ಇಟ್ಕೊಬೇಕು ನೀರು ಮಳ್ಳೋ ಟೈಮ್ನಲ್ಲಿ, ಜಾಸ್ತಿ ಉರಿ ಇರ್ಕೂಡ್ದು. ನೀಟಾಗಿ ಸ್ಪೂನಾದರೂ ಸರಿ ನೀವು ಇಲ್ಲ ಏನು ತೊಗೊಂಡಿರ್ತೀರೋ ಅದರಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಇವಾಗ ಸ್ಟವ್ನ ಕೂಡ ಆಫ್ ಮಾಡ್ಕೊಳ್ಳೋಣ ನಾವು. ಜಾಸ್ತಿ ಏನು ಇದನ್ನು ಬೇಯಿಸೋದು ಬೇಕಾಗಿಲ್ಲ. ಬಿಸಿ ನೀರಿನಲ್ಲಿ, ಕುದಿಯೋ ನೀರಿನಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಕೊಳ್ಬೇಕು ಅಷ್ಟೇನೆ. ಚೆನ್ನಾಗಿ ತಿರುಗಿಸ್ಕೊಳ್ಳಿ. ವೈಟ್ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲನೂ ಕೂಡ ಹಸಿಟ್ಟು ನೀಟಾಗಿ ಮಿಕ್ಸ್ ಆಗಬೇಕು ಬಿಸಿ ನೀರಿನಲ್ಲೇ. ಹಾಗಾಗಿ ಫುಲ್ಲು ನೀಟಾಗಿ ತಾಳ್ಮೆಯಿಂದ ಮಿದ್ದುಕೊಳ್ಳಿ. ಈ ರೀತಿ ಬಾಣಲಿನಲ್ಲೇ ಪೂರ್ತಿ ಇದು ಮಾಡ್ಕೊಳೋದಕ್ಕಾಗೋದಿಲ್ಲ. ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ತಿರುಗಿಸ್ಕೊಳ್ಳಿ ನೀಟಾಗಿ. ಈಗ ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಆ ಹಬೆನಲ್ಲೇ ಬೇಯೋದಕ್ಕೆ ಬಿಡಿ. ನಂತರ ಇದನ್ನು ತೆಗೆದು ಈ ಥರ ಟೈಲ್ಸ್ದು ಮಾರ್ಬಲ್ಸ್ ಮೇಲೆ ಇರುತ್ತಲ್ವ, ನೀವು ಅಡುಗೆ ಮನೇಲಿ ಕಡಪ ಕಲ್ಲು ಅಂತ ಹೇಳ್ತೀರಲ್ಲ, ಅದ್ರ ಮೇಲೆ ಆದರೂ ಸರಿ, ಇಲ್ಲ ಚಪಾತಿ ತೀಡೋ ಮಣೆ ಮೇಲೆ ಆದರೂ ಸರಿನೇ ಸ್ವಲ್ಪವಾಗಿ ಹಾಕ್ಕೊಂಡು ನೀಟಾಗಿ ನಾದ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ನೀಟಾಗಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ನೈಸಾಗಿ ಆಗೋ ಅಷ್ಟು ನೀಟಾಗಿ ಹಸಿಟ್ಟು ಏನು ಇಲ್ಲದೆ ಇರೋ ಥರ ಲಮ್ಸು ನೀಟಾಗಿ ನಾದ್ಕೊಳ್ಬೇಕು. ನಾದ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಮಾಡಿಕೊಂಡು, ನೋಡ್ತಾ ಇದ್ದೀರಲ್ಲ, ಈ ರೀತಿ ಹಸಿಟ್ಟು ಹಾಕ್ಕೊಂಡು ತೀಡ್ಕೊಬೇಕು. ಹಾಗೆ ಒಂದು ಕಡೆ ಹೆಂಚು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತಂದ್ಬಿಟ್ಟು. ಇವಾಗ ಸುತ್ತು ಈ ಥರ ಸ್ವಲ್ಪ ಒಡ್ಕೊಂಡಂಗೆ ಆಗಿದೆಯಲ್ಲ, ಈ ರೀತಿ ಬೇಡ, ನಿಮಗೆ ನೀಟಾಗಿ ಶೇಪ್ ಆಗಬೇಕು ಅಂತಂದರೆ ಯಾವುದಾದ್ರೂ ಒಂದು ಪ್ಲೇಟ್ ಆದರೂ ಸರಿನೇ ತಗೊಂಡು ಈ ಥರ ಕಟ್ ಮಾಡಿಕೊಂಡು ನೀಟಾಗಿ ಒಂದೇ ಶೇಪ್ನಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಇಲ್ಲ ಪರವಾಗಿಲ್ಲ, ನಮಗೆ ಯಾವ ರೀತಿ ಇದ್ದರೂ ಓಕೆ ಅಂತನ್ನೋದಾದರೆ ಕಟ್ ಮಾಡ್ದಿರ ಹಾಗೆ ಲಟ್ಟಿಸ್ಕೊಂಡು ಬೇಕಿದ್ದರೂ ನೀವು ಹೆಂಚು ಮೇಲೆ ಹಾಕ್ಕೊಂಡು ಸುಟ್ಕೊಳ್ಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ಸ್, ನೀವೇ ನೋಡಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಹಸಿಟ್ಟು ಹಾಕ್ಕೊಂಡು ಕೂಡ ಲಟ್ಸ್ಕೊಂಡಿದ್ದೀನಿ. ಹಾಗೆ ಇದನ್ನು ಇನ್ನೊಂದು ಟೈಪ್ನಲ್ಲಿ ಕೂಡ ಲಟ್ಟಿಸ್ಕೊಳ್ಬೋದು. ಹೇಗೆ ಅಂತಂತಂದರೆ, ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಫಸ್ಟ್ ಆದಷ್ಟು ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ತಟ್ಕೊಂಡು ಕೆಳಗಡೆ ಎಣ್ಣೆ ಹಾಕ್ಕೊಂಡು ಲಟ್ಸೋದಕ್ಕೆ ಮುಂಚೆ ಅದರ ಮೇಲೆ ನೀಟಾಗಿ, ಅಂದರೆ ಸ್ವಲ್ಪ ತಾಳ್ಮೆಯಿಂದ ಲಟ್ಸ್ಬೇಕು. ಯಾಕೆಂದರೆ ಅಕ್ಕಿ ಹಿಟ್ಟಲ್ವ, ಹಾಗಾಗಿ ಕಿತ್ತೋಗೋ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಬೇಯಿಸಿರೋದ್ರಿಂದ ಅಷ್ಟು ಕಿತ್ತೋಗೋದಿಲ್ಲ. ಬಟ್ ಸುತ್ತೂ ಈ ಥರ ಲಟ್ಸೋವಾಗ ನೋಡ್ತಾ ಇದ್ದೀರಲ್ಲ, ಶೇಪ್ ಇರೋದಿಲ್ಲ ಅಷ್ಟೇನೆ. ಇದೇ ರೀತಿ ಎಲ್ಲನೂ ಕೂಡ ನೀಟಾಗಿ ಲಟ್ಟಿಸ್ಕೊತಾ ಇದ್ದೀನಿ. ಎರಡೂ ಸೈಡೂ ಬೇಯಿಸ್ಕೊಬೇಕು ಚೆನ್ನಾಗಿ. ಯಾರಿಗೆಲ್ಲ ಅಕ್ಕಿ ರೊಟ್ಟಿ ಇಷ್ಟ ಹೇಳಿ, ನಮಗಂತೂ ತುಂಬಾ ಇಷ್ಟ. ಅಕ್ಕಿ ರೊಟ್ಟಿ ನಾವು ಈ ರೀತಿ ಬೇಯಿಸ್ಕೊಂಡು ಕೂಡ ಲಟ್ಟಿಸ್ಕೊತೀವಿ. ಇಲ್ಲ ಅಂತಂತಂದರೆ ಸ್ವಲ್ಪ ನೀರಿನಲ್ಲಿ ಕಲಿಸ್ಕೊಂಡು, ಬಿಸಿ ನೀರಿನಲ್ಲಾದರೂ ಸರಿ ತಣ್ಣೀರಿನಲ್ಲಾದರೂ ಸರಿ ಕಲಿಸ್ಕೊಂಡು ಹೆಂಚು ಮೇಲೆ ತೆಳ್ಳಗೆ ನೀಟಾಗಿ ಎಳ್ಕೊತೀವಿ ರೊಟ್ಟಿನ. ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ. ಇದೇ ರೀತಿ ನೀವು ದೋಸೆಗಾದರೂ ಸರಿನೇ, ಇಡ್ಲಿಗಾದರೂ ಸರಿನೇ, ಚಪಾತಿಗಾದರೂ ಸರಿನೇ ಈ ಚಟ್ನಿ ಪುಡಿನ ಯೂಸ್ ಮಾಡ್ಕೊಂಡು ತಿನ್ಬೋದು. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ರವೆ ರೊಟ್ಟಿ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಉಬ್ಬಿದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತಂದ್ಬಿಟ್ಟು. ಬನ್ನಿ, ಫೈನಲಿ ಅಕ್ಕಿ ರೊಟ್ಟಿ ಕೂಡ ರೆಡಿ ಆಯಿತು. ಈ ಚಟ್ನಿ ಪುಡಿ ಜೊತೆಗೆ ಮೊಸರನ್ನ ಇಟ್ಕೊಂಡು ತಿನ್ನಿ. ಮೊಸರನ್ನ ಕೂಡ ಮಿಕ್ಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಅಂತಲೇ ಹೇಳ್ಬೋದು. ಈ ಚಟ್ನಿ ಪುಡಿನೂ ಹಾಗೆ ಈ ರೊಟ್ಟಿ ತಿನ್ನೋದಕ್ಕೆ ನೀವೇನು ಬೇರೆ ಹೋಟ್ಲಿಗೆ ಹೋಗಬೇಕಾಗಿಲ್ಲ. ಈ ರೀತಿ ಮಾಡ್ಕೊಂಡು ತಿನ್ನೋದಕ್ಕೆ ಉತ್ತರ ಕರ್ನಾಟಕದ ಸೈಡು ಹೋಗೋದು ಬೇಕಾಗಿಲ್ಲ. ಸೇಮ್ ಉತ್ತರ ಕರ್ನಾಟಕದ ಶೈಲಿನಲ್ಲೇ ಮಾಡಿರೋದು. ಮಾಡಿ ನೋಡಿ. ನೋಡ್ತಾ ಇದ್ದೀರಲ್ಲ, ರೊಟ್ಟಿ ಎಷ್ಟು ಸಾಫ್ಟಾಗಿದೆ ಅಂದರೆ ನೋಡಿ, ಕೈನಲ್ಲಿ ಹಾಗೆ ಮರ್ಚಿಟ್ಕೊಬೋದು, ಎಲ್ಲೂ ಕೂಡ ಕಿತ್ತೋಗ್ತಾ ಇಲ್ಲ. ತುಂಬಾ ಸಾಫ್ಟಾಗಿದೆ ಫ್ರೆಂಡ್ಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಮ್ಮನ್ನು ನೀವು ಎನ್ಕರೇಜ್ ಮಾಡಬೇಕು. ನಿಮ್ಮಲ್ಲಿ ಒಂದೇ ಒಂದು ಏನಂದರೆ ಕೇಳ್ಕೊಳೋದು, ನಾನು ನ್ಯೂ ಕಮ್ಮರ್ಸ್ಗೆ ದಯವಿಟ್ಟು ನೀವು ಪ್ರೋತ್ಸಾಹ ಕೊಡಬೇಕು. ಹಾಗೆ ನಿಮಗೆ ಏನು ಅನಿಸುತ್ತೋ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಬಾಯ್ ಫ್ರೆಂಡ್ಸ್.